ಸ್ವಲ್ಪ ಏನಾದರೂ ಮೀಟಿಂಗ್ ಅನ್ನೋ ಸೀರಿಯಸ್ನೆಸ್ ಬೇಡ. ಇನ್ನೊಂದ್ಸಲ ರಿಪೀಟ್ ಆದ್ರೆ ಎಲ್ಲರೂ ಒಂದು ಆಚೆ ಕಳಿಸ್ಬಿಡ್ತೀನಿ. ಪುಣ್ಯ, ಸದ್ಯಕ್ಕೆ 1 ವರ್ಷದ ಸಂಬಳ ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಎಲ್ಲಾನು ಆಚೆ ಕಳಿಸಿ ತಾವಿಲ್ಲೊಬ್ರೆ ಫೋನಲ್ಲಿ ಗೇಮ್ ಮಾಡ್ತೀರಾ ಬಾಸ್. ಎಂಪ್ಲಾಯಿಗಳಿಂದಾನೇ ಎಂಪ್ಲಾಯ್. ನಮ್ನೆಲ್ಲ ಆಚೆ ಕಳ್ಸಿದ್ರೆ ನೀವು ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಬಾಬಾ, ಈ ಹಾಲ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಯಾವ್ದಾದ್ರು ಹಾಲ್ ಇದ್ರೆ ತೋರಿಸಿ, ಅದನ್ನೇ ಫೈನಲ್ ಮಾಡೋಣ. ಯಾರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೋ ಗೆಟ್ ಅಪ್ ರೆಡಿ ಹೆಲ್ ಔಟ್. ನಿಮ್ಗೆ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋ ಎಲ್ಲ ರೈಟ್ಸ್ ಇದೆ, ಆದ್ರೆ ಬೇರೆ ಟೈಮ್ನ ವೇಸ್ಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾರು ಹೇಳಿದ್ದು ಮೂಡಿಲ್ಲ ಅಂತ? ಎಲ್ಲರಿಗೂ ಖಂಡಿತ ಮೂಡಿದೆ. ಜಾಲಿ ಮಾಡೋ ಮೂಡಿದೆ. ವಿಲ್ ಯು ಜಸ್ಟ್ ಶಟ್ ಅಪ್ ಅಮೂಲ್ಯ? ಬಿ ಸೀರಿಯಸ್. Nonsense. ನಮ್ಮ ತಾತ ಸೀರಿಯಸ್ ಆಗಿಯೇ ಹೋಗಿದ್ದು ಬಾ. ಐ ಆಮ್ ವೆರಿ ಸಾರಿ ಬಾಸ್, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮು 2 o'clock, ಸೊ ಬ್ರೇಕ್ ಟೈಮ್. ಕರಿ ಮಾಡಿರೋ ಸ್ಪೆಷಲ್ ಅರ್ಗೆನ ನಾನು ತಂದಿದ್ದೀನಿ. ಯಾರ್ಯಾರು ಊಟ ಮಾಡೋಕೆ ಮೂಡಿದ್ಯೋ ಅವ್ರು ಬರ್ಬೋದು. ಆಮೇಲೆ ಸಿಗ್ಲಿಲ್ಲ, ಮಿಸ್ ಆಯ್ತು ಅಂತ ಅನ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಳಲ್ಲ. ಬಾಸ್, ಮೊನ್ನೆ ತಾನೇ ನಮ್ ಡಾಕ್ಟರ್ ಹೇಳಿದ್ದಾರೆ ಹಸ್ಕೊಂಡಿದ್ರೆ ಅಸಿಡಿಟಿ ಆಗುತ್ತೆ ಅಂತ. ನನಗೆ ಹೊಟ್ಟೆ ಹಸಿತದೆ, ಹಸು ತಡೆಯಕ್ಕಾಗ್ತಲ್ಲ, ತಲೆ ತಿರುಗ್ತದೆ. ಅಯ್ಯೋ ರೀ ಕಾಂತ, ಏನಾಯ್ತು ನಿಮ್ಗೆ? ಅಯ್ಯೋ ಓಕೆ ರೀ ಕಾಂತ. ಬಾಸ್, ನಾನು ಇತ್ತೀಚೆಗೆ ಬೆಳಗ್ಗೆ ತಿಂಡಿ ಬೇರೆ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ನನ್ನ ಮೀನುನ ಇಂಪ್ರೆಸ್ ಮಾಡಬೇಕು, ಸ್ಲಿಮ್ ಆಗಬೇಕು ಅಂತ ವಾಕಿಂಗ್ ಬೇರೆ ಶುರು ಮಾಡ್ಕೊಂಡಿದ್ದೀನಿ. ವಾಕಿಂಗ್ ವಾಕಿಂಗ್ ಜಾಗಿಂಗ್. ದಾಟ್ಸ್ ಓಕೆ, ಸರಿ ಹೋಗುತ್ತೆ. ನನಗೆ ಮೊನ್ನೆ ತಾನೇ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳಿದೆ ನಿಮಗೆ. ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಅಂಡ್ ಅಫ್ಕೋರ್ಸ್ ಆ ರಿಪೋರ್ಟ್ಸ್ನ ನನಗೆ ಮೇಲ್ ಮಾಡಬೇಕು. ಡೋಂಟ್ ಫರ್ಗೆಟ್ ದಟ್. ಚಿಕ್ಕಮ್ಮ ಮಾಡಿರೋ ಅಡಿಗೆ ಬಾಮಿದ? ಹ್ಞೂ ಬಾವ, ಬೆಳಿಗ್ಗೆ ರೌಡಿನಾದ್ನಿ ಬಂದಾಗ್ಲೇ ಟಿಫಿನ್ ಬಾಕ್ಸ್ ಇಂದ ಗಮ್ಮಂತ ವಾಸನೆ ಬರ್ತಿತ್ತು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ, ನಳಪಾಕ ದಿನ ದಿನ ನೂತನ. ಈ ಬಿಸಿಯು ಆರುವ ಮೊದಲ ಎಲ್ಲರ ಜೊತೆಯ ಗಮ್ ಗಮ್ ಅಂತ ಇತ್ತು. ಓಕೆ, ಗೊತ್ತಾಯ್ತು. ಅತ್ತೆ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾರಿಗೂ ಮೀಟಿಂಗ್ ಮೂಡಿಲ್ಲ ಅಂತ ಅರ್ಥ ಆಯ್ತು. ಹಸವಾಗಿದೆ ಅಲ್ವಾ? ಬರೀ ನಾನು ಬರ್ತೀನಿ, ಎರಡು ಒಟ್ಟಿಗೆ ಊಟ ಮಾಡೋಣ, ಆಮೇಲೆ ಮೀಟಿಂಗ್ ಕಂಟಿನ್ಯೂ ಮಾಡೋಣ. ಸಾಲನೆ ತೀರ್ಸಿಲ್ಲ,
ಆಗ್ಲೇ ಹೊಸ ಸಾಲ ಕೇಳ್ತಾ ಇದ್ದೀರಾ ಅಂತ. ಇನ್ನೊಂದು ತಿಂಗಳಲ್ಲಿ ಹಳೆ ಸಾಲ ತೀರಿಸಿ ಅಂತ ತಾಕೀತ್ ಮಾಡ್ದ. ಕೋಪದಲ್ಲಿದ್ದ. ಅದಕ್ಕೆ ನಾನು ಕೇಳಿದ್ದು ಅವ್ನಿಗೆ ಯಾಕೆ ಫೋನ್ ಮಾಡಕ್ ಹೋದ್ರಿ ಅಂತ. ನನ್ನ ಹತ್ರ 100 ಎಕರೆ ಜಮೀನಿದೆಯಾ ಪರಿ? ನನ್ನ ಹೆಸರಿಗಾದ್ರೂ ಏನ್ ಬೆಲೆ ಇದೆ ಹೇಳು? ಎಲ್ಲ ನಂಬಿಕೆ ಮೇಲೆ ವ್ಯವಹಾರ ಮಾಡಬೇಕು. ಬ್ಯಾಂಕು ಬಡ್ಡಿಯವರು ಸಾಲ ಕೊಡೋದಕ್ಕೆ ಕಾಗದ ಪತ್ರ ಕೊಡಿ ಅಂತಾರೆ. ಆಡ ಇಡೋದಕ್ಕೂ ನನ್ನ ಹತ್ರ ಏನೂ ಇಲ್ಲ. ಪರಿಚಯದ ಮೇಲೆ ಸಾಲ ಕೊಡೋನು ಇನ್ನೊಬ್ಬನೇ. ಅದಕ್ಕೆ ಅವನ ಹತ್ರ ಪ್ರಯತ್ನ ಪಟ್ಟೆ. ಹೋಗ್ಲಿ ಬಿಡಿ. ರೀ, ನಿಮಗೆ ಬೇರೆ ಯಾರಾದರೂ ಸಾಲ ಕೊಡೋರಿದ್ದಾರಾ? ಯೋಚನೆ ಮಾಡಿ. ತುಂಬಾ ಯೋಚನೆ ಮಾಡಿದೆ ಪರಿ, ಆದರೆ ಯಾರೂ ಇಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಪರಿಚಯ ಇರೋರು ಯಾರಾದರೂ? ಅಲ್ಲಿರೋರು ಕೂಡ ನನ್ನ ಥರನೇ ದುಡ್ಡು ತಿನ್ನೋರಲ್ವಾ ಪರಿ. ಅವ್ರಿಗೂ ನನ್ನ ಥರನೇ ಸಮಸ್ಯೆ ಇರುತ್ತೆ. ರೀ, ಈಗ ದುಡ್ಡಿಲ್ಲ ಅಂದರೆ ಕೈಕಾಲು ಆಡಲ್ಲ ರೀ. ಮದುವೆ ಅಂದರೆ ತಮಾಷೆನಾ? ಬರೀ ಮದುವೆ ಅಲ್ಲ ಪರಿ ಇದು. ವೇದಾಂತ ಅವ್ರ ಸ್ಟೇಟಸ್ಗೆ ತಕ್ಕ ಹಾಗೆ ಅಲ್ಲದೆ ಇದ್ರು ಲೋಕನೀತಿಗೇನು ಕಮ್ಮಿ ಇಲ್ಲ. ಚೆನ್ನಾಗೇ ಮಾಡಿದ್ದಾರೆ ಅಂತ ಅನ್ನಿಸ್ಕೊಳ್ಳೋದಕ್ಕಾದರೂ ಕನಿಷ್ಠ 25ರಿಂದ 30 ಲಕ್ಷ ರೂಪಾಯಿ ಬೇಕಾಗತ್ತೆ. ಅಷ್ಟು ಸಾಲನ ಯಾರು ಕೊಡ್ತಾರೆ ಪರಿ ನನಗೆ? ಮಾಡಿರೋ ಒಂದು ಮದುವೆಯಿಂದನೇ ಸುಧಾರಿಸ್ಕೊಂಡಿಲ್ಲ. ಆಗಲೇ ಮತ್ತೊಂದು ಮದುವೆ ಮಾಡಬೇಕು ಅಂದರೆ ತುಂಬಾನೇ ಕಷ್ಟ ಇದೆ ಪರಿ. ಮೊದಲು ಎಲ್ಲ ಕ್ಲೈಂಟ್ಸ್ ಅಂಡ್ ವೆಂಡರ್ಸ್ಗೆ ಕಾಲ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಬೇಕು. ಅಗ್ರಜನು ಇದನ್ನೇ ಹೇಳಿದ್ದು. ಬಾವಾ, ನಿಮ್ ಅಗ್ರಜಂದು ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಯಾಕೆ ನೋಡಿ ನನ್ನಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದಲ್ವಾ? ಹಂಗ್ ಮಾಡಿದ್ರೆ ಒಂದ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಯ್ಯೋ, ಅದನ್ನಲ್ಲ ಬಾವಾ ನಾನು ಹೇಳಿದ್ದು. ಮತ್ತೆ ಮದ್ವೆಗಿನ್ನು ಸ್ವಲ್ಪ ದಿನ ಮಾತ್ರ ಇದೆ. ನಿಮ್ ರೌಡಿನ ದಿನ ಶಾಪಿಂಗ್ಗೆ, ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗಕ್ ಆಗಲ್ವಾ? ಅಲ್ವಾ? ನಾನು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಏನ್ ವಿಕ್ಕಿ ನೀನು ಮದ್ವೆ ಆದ್ಮೇಲೆ ಈ ಆಫೀಸ್ಗಳೆಲ್ಲ ಇದ್ದಿದ್ದೆ, ಯಾಕೆ ಹೀಗೆ ಮಾಡ್ತೀಯಾ? ಅಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತ ನೀವಿಬ್ರು ಸೇರ್ಕೊಂಡು ನನಗೆ ಹೇಳ್ತಿದ್ದೀರಾ? ಅವನು ನಿಮ್ ಸ್ವಂತ ಅಣ್ಣ ಅಲ್ವಾ? ಅವನಿಗೆ ಡೈರೆಕ್ಟ್ ಆಗಿ ಬಯೋದಕ್ಕಾಗಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ರೀ ಖರಾಬ್ ಕಾಂತ, ನಿಮ್ದೇನ್ರಿ ಗ್ಯಾಪ್ ಅಲ್ಲಿ? ಅವಾಗಿಂದ ಯಾರೋ ಮಿಸ್ ಕಾಲ್ ಕೊಡ್ತಿದಾರೆ, ವಾಪಸ್ ಕಾಲ್ ಮಾಡಿ ಏನ್ ವಿಷಯ ಅಂತ ಅವ್ರು ಕೇಳಿ. ಯಾರು ಇಲ್ಲ ಬಿಡಿ ವಿಕ್ಕಿ ಬಾಸ್. 1 minute ಕಮಿಂಗ್. ನೀನು ಡಾರ್ಲಿಂಗ್ ಕೋಪ ಮಾಡ್ಕೋಬೇಡ. ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ವರ್ಕ್ ಈಸ್ ವರ್ಷಿಪ್ ಅಂತ ನಮ್ಮ ಬಾಸ್ ಹೇಳ್ತಾರೆ, ಅದಕ್ಕೆ ಬ್ಯುಸಿ ಇದ್ದೆ. ನಿನಗೆ ಗೊತ್ತಲ್ಲ, ಮೊದಲೇ ನಮ್ಮ ಬಾಸು ತುಂಬ ಸ್ಟ್ರಿಕ್ಟು. ವರ್ಕ್ ಟೈಮಲ್ಲಿ ಮಾತಾಡ್ಬಿಟ್ರೆ ಬಾಯಿಗೆ ಬಂದಂಗೆ ಬೈದು ಬೆಂಡೆತ್ತು ಬಿಡ್ತಾರೆ. ಅದಕ್ಕೆ ರಿಸೀವ್ ಮಾಡಲಿಲ್ಲ. ಸಿನಿಮಾನ ಓಕೆ ಹೋಗೋಣ. ಬುಕ್ ಏನ್ ಮಾಡಕ್ ಬೇಡ. ಈಗ ತಾನೇ ಲಾಕ್ಡೌನ್ ಮುಗ್ದಿದೆ, ರಶ್ ಇರಲ್ಲ, ಎಲ್ಲ ಸೀಟು ಖಾಲಿ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡ್ ಬರೋಣ. ಬಾಯ್, ಲವ್ ಯು. ನಾನು ಹೇಳಿದ ನೆನಪಿದೆ ತಾನೆ? ಕಾಂತ, ಯಾರ್ರೀ ಅದು? ಮಿಸ್ ಕಾಲ್. ಬರೀ ಮಿಸ್ ಕಾಲ್ ಕೊಡೋರ್ ಹತ್ರನೇ ಈ ರೇಂಜ್ ಮಾತಾಡ್ತಿದಾರೆ ಅಂದ್ರೆ, ಕಟ್ಕೊಳ್ಳೋರು ಕಾಲ್ ಮಾಡಿದ್ರೆ ಇವತ್ತು ರಜಾನೇ ತಗೋಬಿಡ್ತಿದ್ರು. ಆ ದುರಂತ ಆಗ್ಬಾರ್ದು ಅಂತಾನೆ ಅವ್ರಿಗೆ ಇನ್ನೂ ಯಾರು ಸಿಕ್ಕಿಲ್ಲ. ಹಲೋ ಸರ್, ನಮಗೂ ಇದ್ದಾರೆ. ಪದೇ ಪದೇ ಮಿಸ್ ಕಾಲ್ ಬಂದಾಗ್ಲೇ ಗೊತ್ತಾಯ್ತು. ಬಟ್ ಅದ್ ಯಾರು ಆಗಿರ್ಲಿ, ನಾನು ಹುಡುಕ್ತೀನಿ. ವಿಕಿ ಬಾಸ್, ನಿಮ್ಗೆ ಯಾಕೆ ನನ್ನ ಹುಡುಗಿ ಮೇಲ್ ಕಣ್ಣು? ಅವಳು ನನ್ನ ಹುಡುಗಿ. ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ತಾನೆ? ಶಟ್ ನಾನು ಹುಡುಕ್ತೀನಿ ನನಗಲ್ಲ, ನಿಮಗ್ ಕಟ್ಟಕ್ಕೆ.
ವಿಚಾರದ ಬಗ್ಗೆ ನಾನು ಯಾವಾಗ್ಲೂ ಅವನ ಹತ್ರ ಮಾತಾಡಿದ್ದೀನಿ. ಆದ್ರೆ ಈ ವಿಚಾರ ಮಾತಾಡ್ಬೇಕಾರಲ್ಲ ಅವ್ನು ನನ್ ಮಾತೇ ಕೇಳಿಸ್ಕೊಳಲ್ಲ. ಇನ್ಫ್ಯಾಕ್ಟ್ ನಾನ್ ಮಾತಾಡಕ್ಕೆ ಬಿಡಲ್ಲ ಅವನು. ಇನ್ನೊಂದ್ಸಲ ಟ್ರೈ ಮಾಡಮ್ಮ ಪ್ಲೀಸ್. ಆದ್ಯ ಅವನಿವಾಗ ತುಂಬಾ ಖುಷಿಯಾಗಿದ್ದಾನೆ. ಈ ವಿಚಾರದ ಬಗ್ಗೆ ಮಾತಾಡಿ ಅವನ್ ಮನ್ಸ್ ಹಾಳು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಸಮಯ ಬಂದಾಗ ನಾನೇ ಮಾತಾಡ್ತೀನಿ. ಅಲ್ಲಿವರೆಗೂ ಸುಮ್ಮನಿರೋದು ಒಳ್ಳೇದಮ್ಮ. ಸರಿನಮ್ಮ. ಬೇಡ ಬೇಡ ಅಂದ್ರು ಆ ಒಟ್ಟಾರದ ಹುಡುಗಿ ಅಮೂಲ್ಯ ಮನೆಗ್ ಬರೋದ್ ತಡೆಯೋದ್ ಹೇಗೆ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ಇವಳಿಗೆ ಆ ಧ್ರುವನ್ನು ಕರ್ಕೊಂಬರ್ಬೇಕಂತೆ. ನನ್ ವಿರೋಧಿಗಳನ್ನೆಲ್ಲ ಸುತ್ತ ಇಟ್ಕೊಂಡು ನಾನಿನ್ ಕುಂಟಾ ಬಿಲ್ಲೆನ ಆಟ ಆಡ್ಲಿ. ನಾನ್ ಬದುಕಿರೋವರೆಗೂ ಆ ಧ್ರುವ ನಮ್ಮ ಮನೆಗ್ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಅವನ ಲೋ ಕ್ಲಾಸ್ ಅಮೂಲ್ಯನ್ ಮನೇಲೆ ಇದ್ಕೊಂಡು ಆಟೋ ಓಡಿಸ್ಕೊಂಡೆ ಜೀವನ ಮಾಡ್ಬೇಕು. ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಹಾರ್ಟ್ಗೆ ಬೀಟೇ ಇಲ್ದಿರೋ ಲೆಕ್ಕ. ನನ್ನ ಮೀನು ಬೇರೆ ಕಾಲ್ ಮಾಡಿ 3 ಗಂಟೆ ಮಾತಾಡ್ತಾಳೆ. ಮೊದಲು ಫೋನ್ ಈ ನಮ್ ಖರಾಬ್ ಕಾಂತ ತುಂಬಾ ದಿನದಿಂದ ಯಾವ್ದೋ ಮೀನು ಅನ್ನೋ ಹುಡುಗಿಗೆ ಡವ್ ಹೊಡಿತಿದ್ದಾನೆ. ಯಾರು ಅಂತ ಕೇಳಿದ್ರೆ ಮೀನು ಅನ್ನೋದೊಂದು ಬಿಟ್ರೆ ಇನ್ನೇನು ಇನ್ಫಾರ್ಮೇಶನ್ ಹೇಳಲ್ಲ. ಇವನನ್ನ ಕಟ್ಕೊಳ್ತಿರೋ ನತದೃಷ್ಟ ಯಾರು ಅಂತ ನಾವು ಕಂಡುಹಿಡಿಯಲೇಬೇಕು. ಅದ್ಯಾವ ಮಹಾ ಕೆಲಸ ಈಗಲೇ ಕಂಡಿಡ್ತೀನಿ, ನೋಡ್ತಾ ಇಡು. ರೀ ಕಾಂತ, ಬನ್ನಿಲ್. ಬಂದೆ ಸರ್. ಹೇಳಿ ಸರ್. ಅದು ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿತ್ತಲ್ಲ. ನಾವಿರೋದೇ ಅದಕ್ಕಲ್ವಾ, ಪ್ಲೀಸ್ ಟೆಲ್ ಮೀ. ಅದು ನನ್ನ ಕಾರಲ್ಲಿ ಫ್ಯೂಲ್ ಖಾಲಿ ಆಗ್ಬಿಟ್ಟಿದೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬರ್ತೀರಾ? ಕೀ ಪ್ಲೀಸ್. ಹಲೋ ಜೆಂಟಲ್ಮ್ಯಾನ್, ಕಾಸು ಆಯ್ತು ಬಿಡಿ, ಅಕೌಂಟೆಂಟ್ ದಾನವೇ ತೀರಿಸ್ಕೊಂತೀನಿ. ಅವ ಬಾಲೆ ಇದ್ದಾನೆ ನಮ್ ಕಾಂತ, ಪಾಸ್ವರ್ಡ್ ಪ್ರೊಟೆಕ್ಟೆಡ್. ಮಾಮಿದ ಯಾವಾಗ್ಲೂ ಮೀನು 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 ಅಂತಿರ್ತಾನಲ್ಲ, ಎಂ ಅಂತ ಟ್ರೈ ಮಾಡು ಪ್ಯಾಟ್ರನ್ನ. ಖರಾಬ್ ಕಾಂತ. ಕೆ ಅಂತ ಟೈಪ್ ಮಾಡು. ಬಾವಾ ಎಲ್ಲ ಟ್ರೈ ಮಾಡಾಯ್ತು. ಅಂಡ್ ಇದನ್ನ ಪಾಸ್ವರ್ಡ್ ನ ಜಾಸ್ತಿ ಟ್ರೈ ಮಾಡಿದ್ರೆ ಮೊಬೈಲ್ ಲಾಕ್ ಆಗ್ಬಿಡುತ್ತೆ. ಏನ್ ಮಾಡೋದು? ನೀನು ಡಾರ್ಲಿಂಗ್ ಅಂತ ಟ್ರೈ ಮಾಡು. ಕರೆಕ್ಟ್. ಆದ್ರೂ ಬಾಮೈದ ಬೇರೆಯವ್ರ ಫೋನ್ ಆಯ್ತಾರ ಚೆಕ್ ಮಾಡೋದು ತುಂಬಾ ತಪ್ಪು. ಬೇಡ ಬಿಟ್ಬಿಡು. ಬಾವಾ ಕಾಂತ ಏನ್ ಬೇರೆಯವನಾ? ನಮ್ಮವನೇ ತಾನೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಷ್ಟೇ. ಬುಳ್ಳುಂಡು ಕಾಲ್ ಮಾಡ್ತಾವಳೆ. ಅಲ್ವಾ? ರಿಸೀವ್ ಮಾಡು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನೀವು ಬೇರೆ ಯಾರೋ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ. ನಾನ್ ಲಕ್ಷ್ಮೀಕಾಂತ್ ಅವ್ರ ಫ್ರೆಂಡು. ಓ, ಅವರು ಆಚೆ ಹೋಗಿದ್ದಾರೆ. ಆದ್ರೂ ಈ ಮ್ಯಾಟರ್ನ ನಿಮ್ಗೆ ಹೇಳ್ಬೇಕಾ ಬೇಡವಾ ಅನಿಸ್ತಿದೆ. ಫ್ರೆಂಡ್ ಅಂತ ಹೇಳ್ತಿದ್ದೀರಲ್ಲ, ಆದ್ರೂ ಏನೂ ಆಗಲ್ಲ, ಹೇಳ್ಬಿಡ್ತೀನಿ. ಏನ್ ಹೇಳಿ ಪರವಾಗಿಲ್ಲ, ಅವ್ರು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್. ಹೌದಾ? ಅವರು ಅವ್ರ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗಿದ್ದಾರೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಫೋನ್ ನ ಇಲ್ಲೇ ಚಾರ್ಜ್ ಇಟ್ಟು ಇವಾಗ ಹೋದ್ರು. ಏನು ಗರ್ಲ್ ಫ್ರೆಂಡಾ? ನಿಜ ಹೇಳ್ತಿದ್ದೀರಾ? ನಾನು ಯಾಕೆ ಮೇಡಮ್ ಸುಳ್ಳು ಹೇಳಿ? ನಾ ಇರೋ ತರ ಹೇಳಿ ಅಭ್ಯಾಸ ನನಗೆ. ಓ ಹಾಗ, ಇನ್ನೊಬ್ರು ಬೇರೆ ಇದಾರ ಅವಳಿಗೆ? ಆಮೇಲೆ ಕಾಲ್ ಮಾಡ್ತೀನಿ ಅವನ್ಗೆ.
ಇವತ್ತು ಗ್ರಾಚಾರ ಬಿಡಿಸಿ ಊರ್ ಬಾಗಿಲು ನೇತಾಕ್ತೀನಿ. ನಮ್ ಕಾಂತ ಇವತ್ತು ನೆಗದ್ ಬಿದ್ದು ಸತ್ತ. ಬಾವ ಅವನ್ ಸತ್ರುನು ಅವ್ನ ಹೆಣ ಎತ್ಕೊಂಡು ನಾವೇ ಹೋಗೋದು. ರಾಜ, ನೀನ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನೇನಪ್ಪ ಮಾಡಕ್ಕಾಗತ್ತೆ? ಒಳ್ಳೆ ಕತೆ ಆಯ್ತಲ್ಲ, ಆಟೋ ಮಾಡ್ಕೊಂಡು ಹೋಗೋದಲ್ವಾ? ಸುಮ್ನೆ ಯಾಕೆ ದುಡ್ಡು ಖರ್ಚು ಅಂತ ನಡ್ಕೊಂಡು ಬರ್ತಾ ಇದ್ದೆ. ಬೇರೆಯವ್ರ ಆಟೋ ಬಿಡಿಯಮ್ಮ, ನನ್ಗಾದ್ರೂ ಒಂದು ಕಾಲ್ ಮಾಡೋದಲ್ವಾ? ನನ್ನ ಹತ್ರ ಫೋನಲ್ಲಿದೆ ರಾಜ. ಸರಿ ಬನ್ನಿ ಕೂತ್ಕೊಳ್ಳಿ, ನಾನು ಡ್ರಾಪ್ ಮಾಡ್ತೀನಿ. ಅಮ್ಮ, ಯಾಕೊಂಥರ ಇದ್ದೀರಾ? ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿರೋ ತರ ಇದ್ದೀರಾ? ಹೆಣ್ಣೆತ್ತವ್ರಿಗೆ ನಿಶ್ಚಿತಾರ್ಥ ಆದ್ಮೇಲೆ ಇನ್ನೇನಪ್ಪ ಯೋಚನೆ ಇರುತ್ತೆ. ನಮ್ಮ ಅಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ಇದು ಯೋಚನೆ ಮಾಡೋ ವಿಷಯ ಅಲ್ಲ, ಸಂಭ್ರಮ ಪಡೋ ವಿಷಯ. ನನ್ನ ಅಣ್ಣಂಗೆ ಅವನಷ್ಟೇ ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ಕಿದಾಳೆ ಅಂತ ನಾನಂತೂ ಮನ್ಸಲ್ಲಿ ಶಿಲ್ಲೆ ಆಗ್ತಾ ಇದ್ದೀನಿ. ನೀವು ನೋಡಿದ್ರೆ ಯೋಚನೆ ಮಾಡ್ತಿದ್ದೀರಲ್ಲ. ಹೌದು ಧ್ರುವ, ನಾವೇ ಹುಡುಕಿದ್ರು ಇಷ್ಟು ಒಳ್ಳೆ ಹುಡುಗ ನಮ್ಗಳೇನಾಗಿ ಸಿಗ್ತಾ ಇರ್ಲಿಲ್ಲ. ಆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಈ ಮದ್ವೆನ ನಾವು ಮಾಡಿ ಮುಗಿಸ್ಬೇಕಾಗಿದೆ. ಅದಕ್ಕೆ ಅಂತ ಒಂದಷ್ಟು ಖರ್ಚುಗಳು ಬರುತ್ತೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ಯೋಚನೆ ಮಾಡಬೇಡಿ, ಎಲ್ಲ ಸರಿಯಾಗತ್ತೆ. ನಾನು ನಿಮ್ಮ ಮನೆ ಮಗನ ತರ ನಿಮ್ ಜೊತೆ ಇದ್ದೀನಿ. ಎಲ್ಲರೂ ಸರಿ ಅಚ್ಚುಕಟ್ಟಾಗಿ ಮದುವೆ ಮಾಡೋಣ, ಚಿಂತೆ ಬಿಡಿ. ರಾಜಣ್ಣ ಯಾಕೆ ನಿನ್ನ ನೋಡಿ ಹಾಗೆ ಹೊಟ್ಟೋದ್ರು? ಅದನ್ನ ಅವನ ಹತ್ರನೇ ಕೇಳ್ಕೊ, ನನ್ನ ಹತ್ರ ಕೇಳ್ತಿದ್ಯಾ? ಅವ್ರ ಹತ್ರ ಕೇಳದ್ನ ಅವ್ರ ಹತ್ರನೇ ಕೇಳ್ತೀನಿ. ಈಗ ನಿನ್ನ ಹತ್ರ ಕೇಳ್ತಿರೋದಕ್ಕೆ ಆನ್ಸರ್ ಮಾಡು. ನನಗೆ ಗೊತ್ತಿಲ್ಲ. ನಿಜ ಹೇಳು ವೇದಾಂತ್, ರಾಜಣ್ಣ ಎಂಗೇಜ್ಮೆಂಟ್ಗೂ ಬರ್ಲಿಲ್ಲ. ನೀನ್ ಅವ್ರಿಗೇನಾದ್ರೂ ಹೇಳಿದ್ಯಾ? ಅಮೂಲ್ಯ ಪ್ಲೀಸ್, ನಾನು ಜಗಳ ಮಾಡೋ ಮೂಡಲಿಲ್ಲ. ಪ್ಲೀಸ್ ನನ್ನ ಮೈಂಡ್ ಸೆಟ್ ಹಾಳು ಮಾಡಬೇಡ. ಸರಿ ಬಿಡು, ಆಯ್ತು. ಹೇಗಿದ್ರು ಬರೋದ್ ಬಂದಿದ್ಯಾ, ಒಳಗ್ ಬಂದ್ ಹೋಗು. ಅತ್ತೆ ಮಾವನ ಮಾತಾಡ್ಸ್ಕೊಂಡು ಹೋಗ್ಬೋದು. ಇನ್ನೊಂದ್ಸಲ ಬರ್ತೀನಿ. ವೇದಾಂತ್, ನೀನ್ ಬರ್ತಾ ಬರ್ತಾ ದಿನೇ ದಿನ ಮೂಡಿ ಆಗ್ತಿದ್ಯಾ. ಸರಿ ಬಿಡು, ಆಯ್ತು. ಓಕೆ, ಥ್ಯಾಂಕ್ ಯು. ಇದ್ಯಾಕೋ? ನನ್ನ ಮೂಡ್ನ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಅಲ್ವಾ ನಾನು ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು. ಸರಿ ಬರ್ಲಾ, ಬಾಯ್. ಬಾಯ್ ಬಚಾರಿ. ಬರೀ ಬಾಯ್ ಅಂತ ಹೇಳಿ ಹೊರಟೋದಲ್ಲ, ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದೀನಿ, ಏನೂ ಕೊಡ್ಲೇ ಇಲ್ವಲ್ಲ. ಬೇಕಾದ್ರೆ ಬಾಯ್ ಬಿಟ್ಟು ಕೇಳ್ಬೇಕು ಗುರು, ಇನ್ಮೇಲೆ ಯಾವ್ದು ಪುಕ್ಸಟ್ಟೆ ಸಿಗಲ್ಲ. ಇವಳು ಹೇಗಾದ್ರೂ ಮಾಡಿ ವಾಪಸ್ ಕರಿಬೇಕಲ್ಲ, ಏನ್ ಮಾಡ್ಲಿ? ಅಮೂಲ್ಯ, ನೀನು ಕಾರಲ್ಲಿ ಬಿಟ್ಟು ಹೋಗಿದ್ಯಾ? ವಾಪಸ್ ಬಾ. ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ರಾಜಣ್ಣ ಮಲ್ಕೋತಿದ್ದೀರಾ? ಹೌದು. ಯಾಕೆ ರಾಜಣ್ಣ ನಮ್ಮ ನೋಡಿದ್ರೆ ಏನೋ ಮಾತಾಡಿಲ್ಲ, ಹಾಗೆ ಹೊರಟು ಬಂದ್ಬಿಟ್ರಿ? ನಂಗೆ ಗೊತ್ತು ರಾಜಣ್ಣ, ವೇದಾಂತ್ಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಅಂತ. ಆದ್ರೆ ವೇದಾಂತ್ ತುಂಬಾ ಒಳ್ಳೆಯವನು, ನೀವು ಒಳ್ಳೆಯವ್ರೆ. ಆದ್ರೂ ನಿಮ್ಮಿಬ್ರ ಮಧ್ಯೆ ಏನೋ ಸರಿ ಇಲ್ಲ.
ಎಲ್ಲ ಸರಿ ಆಗುತ್ತೆ ಅನ್ನೋಷ್ಟರಲ್ಲಿ ಮತ್ತೇನೇನಾದ್ರೂ ಆಗ್ಬಿಡುತ್ತೆ. ನಂಗೆ ಯಾಕೋ ನಿಮ್ಮಿಬ್ರ ಮಧ್ಯ ಬೇರೆ ಯಾರೋ ಪಿತೂರಿ ನಡೆಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ವಾ ರಾಜಣ್ಣ, ನಿಮಗಾಗ ಅನಿಸ್ತಾ ಇಲ್ವಾ? ಹೌದು ಅಮೂಲ್ಯ, ನೀನು ಹೇಳ್ತಾ ಇರೋದು 100ಕ್ಕೆ 100 ಸರಿಯಾಗೇ ಇದೆ. ಇದೆಲ್ಲ ಸುವಾಸಿನಿದೆ ಆಟ. ನಿನ್ನ ಹತ್ರನೂ ಹೇಳ್ಬೋದು, ಆದರೆ ನೀನು ಆ ಮನೆಗೆ ಇಷ್ಟಲ್ಲೇ ಸೊಸೆಯಾಗಿ ಹೋಗ್ತಾ ಇರೋಳು. ನಿನ್ನ ಅತ್ತೆಗಳ ಬಗ್ಗೆ ನಾನು ತಪ್ಪಾಗಿ ಮಾತಾಡಿ ನಿನ್ನಲ್ಲಿ ಎಲ್ಲಿ ಎದುರಿಸ್ಬಿಡ್ತೀನೋ ಅಂತ ಸುಮ್ಮನಿದ್ದೀನಿ. ಇಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡೋದು ನಿನಗೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋ ರಾಕ್ಷಸಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಹಲೋ ರಾಜಣ್ಣ, ಮೈಂಡ್ ವಾಯ್ಸ್ ಅಲ್ಲೆಲ್ಲ ಮಾತಾಡ್ಕೊಂಡ್ರೆ ನನಗೇನು ಅರ್ಥ ಆಗಲ್ಲ. ಆ ಸೂಪರ್ ಪವರ್ ಇರೋದು ನಿಮ್ಮ ಅಣ್ಣಂಗೆ ಮಾತ್ರ. ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಅಮೂಲ್ಯ. ಏನೂ ಇಲ್ಲ ಅಂತ ಹಾಗೆ ಕಳೆದೋಗಿದ್ರಲ್ಲ. ಅದು ಮಾಮೂಲಿ ಅಮೂಲ್ಯ. ಅಣ್ಣನ ಬಗ್ಗೆ ಯೋಚನೆ ಬಂದಾಗೆಲ್ಲ ನನ್ನ ಮೂಡ್ ಸರಿ ಇರಲ್ಲ ಅಷ್ಟೇ. ಯೋಚನೆ ಮಾಡಬೇಡಿ ರಾಜಣ್ಣ, ಎಂತೆಂಥವ್ರಿಗೂ ಒಳ್ಳೆ ಟೈಮ್ ಬರುತ್ತಂತೆ. ಅಂಥದ್ರಲ್ಲಿ ಒಳ್ಳೆಯವ್ರಿಗೆ ಒಳ್ಳೆ ಟೈಮ್ ಬರಲ್ವಾ? ಬಂದೇ ಬರುತ್ತೆ ರಾಜಣ್ಣ. ಸಾರ್ಥಕ್ ಓಲ್ಡ್ ಸ್ಟೈಲ್ ಅಲ್ಲ ನೀವು ಅಂತ ಗೊತ್ತಾಗಲ್ವಾ? ಅಯ್ಯೋ, ಓಲ್ಡ್ ಇಸ್ ಗೋಲ್ಡ್ ಆದ್ಯಾ? ನಾವು ದೊಡ್ಡವ್ರು ಆಗ್ತಾ ನನ್ನ ಸಣ್ಣತನ ಕಳ್ಕೋಬೇಕು. ಚಿಕ್ಕ ವಯಸ್ಸಿನ ಮನ್ಸಿತ್ತೀನಲ್ಲ. ಯಾಕದ್ಯಾ ಒಂಥರ ಇದೆಯಾ? ಸಾರ್ಥಕ್, ನಾನು ನಿಮಗೇನೋ ಒಂದು ಹೇಳ್ತೀನಿ, ಆಗತ್ತೆ ಅಂತೇಳಿ ಮಾತು ಕೊಡಬೇಕು. ವಿಷಯ ಹೇಳಿದ್ಮೇಲೆ ತಾನೇ ನಾನು ಯೋಚನೆ ಮಾಡಿ ಏನು ಅಂತ ಹೇಳೋದು. ಮೊದಲು ವಿಷಯ ಏನು ಅಂತ ಹೇಳು. ಅದನ್ನ ನಂಗೆ ಗೊತ್ತಿಲ್ಲ, ಬಟ್ ನಾನು ಏನೇ ಕೇಳಿದ್ರು ನನಗೆ ಒಪ್ಕೊಳ್ತೀರಾ ಅಂತ ಹೇಳಿ ಮಾತು ಕೊಡಿ. ಮಾತು ಕೊಟ್ಟ ಮೇಲೆ ಅದೇ ತರ ನಡ್ಕೊಳ್ಬೇಕಾಗತ್ತೆ. ವಿಷಯ ಏನು ಅಂತ ಹೇಳಿದ್ರೆ ನನ್ನ ಇಲ್ವೇನೋ ಅದು ನನ್ನ ಮನ್ಸಿಗೆ ಇಷ್ಟ ಆಗುತ್ತಾ ಅಂತ ಆಮೇಲೆ ಹೇಳ್ಬೋದು. ಆಗ ಮಾತು ಕೊಡೋದ್ರಲ್ಲಿ ಅರ್ಥ ಇರುತ್ತೆ. ಹೀಗೆ ಬ್ಲೈಂಡ್ ಆಗಿ ಮಾತು ಕೊಡೋ ಅಂದ್ರೆ ಏನ್ ಪ್ರಯೋಜನ ಆದ್ಯಾ? ನಾನು ಏನ್ ಕೇಳ್ಬಾರ್ದು ಕೇಳ್ತೀನಿ ಅಂತ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಮಾತು ಕೊಡೋಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕಾ? ನಾನು ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಬೇಕಾ ಕೇಳ್ಸಿ, ನಾ ಕೊಡ್ತೀನಿ. ಆದ್ರೆ ವಿಷಯ ಏನು ಅಂತ ಗೊತ್ತಾದ್ಮೇಲೆ ನಾನು ಎಲ್ಲದಕ್ಕೂ ರೆಡಿ ಆಗೋದು. ನನ್ನನ್ನ ಕತ್ಲಲ್ಲಿ ಕೂರಿಸಿ ನೀನ್ ಯಾಕೆ ಏನೇನೋ ಪ್ಲಾನ್ ಮಾಡ್ಬೇಕು? ನಾವ್ ಏನೇ ಮಾಡೋದಿದ್ರು ಒಟ್ಟಿಗೆ ಮಾಡ್ಬೋದಲ್ವಾ? ಸುಮ್ಮನೆ ಕತೆ ಹೊಡಿಬೇಡಿ. ಇವಾಗ ಮಾತು ಕೊಡ್ತಿರೋ ಇಲ್ವೋ ಅದನ್ನ ಹೇಳಿ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋನು ಇನ್ನೂ ಮಾಡ್ತೀನಿ. ಸರಿ, ಅದೇನು ಹೇಳು. ಸಾರ್ಥಕ್, ನೀವು ಇನ್ನೊಂದು ಮದ್ವೆ ಆಗ್ಬಿಡಿ. ನಿಮ್ಗೆ ಯಾವಾಗಲೇ ಈ ಲೆವೆಲ್ ಹುಚ್ಚಿಡಿತು? ನನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ನಾ ತುಂಬಾ ಚೆನ್ನಾಗಿ ಯೋಚನೆ ಮಾಡಿನ ನಿರ್ಧಾರಕ್ಕೆ ಬಂದಿರೋದು ಸಾರ್ಥಕ್. 2 ಸಲ ಪ್ರೆಗ್ನೆಂಟ್ ಆಗಿ ಮಿಸ್ಕ್ಯಾರೇಜ್ ಆಗಿದೆ. ಇನ್ನೊಂದು ಸಲ ಪ್ರೆಗ್ನೆಂಟ್ ಆಗಿ ಸೇಫಾಗಿ ಡೆಲಿವರಿ ಆಗತ್ತೆ ಅನ್ನೋ ನಂಬಿಕೆ ನಂಗಿಲ್ಲ. ನನ್ನಿಂದ ನಿಮ್ಮ ಸಂತೋಷ ಹಾಳಾಗಬಾರ್ದು ಸಾರ್ಥಕ್. ಈಗ ಮಗು ನಿನ್ನಿಂದನೇ ಹೋಯ್ತು ಅನ್ನೋ ತರ ಮಾತಾಡ್ತಿದ್ದಿಲ್ಲ. ಆಗಿರೋದ್ರಲ್ಲಿ ನಾ ಇಬ್ರದ್ದು ಪಾಲಿದೆ. ಈಗ ಆಗಿರೋದಕ್ಕೆ ನಾನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿಲ್ಲ. ಮುಂದೆ ನಿಮಗೆ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸಾರ್ಥಕ್? ನೀನಿದೆಯಲ್ಲ ಆದ್ಯಾ, ನಿನಗೆ ನಾನೇ ಮಗು, ನನಗೆ ನೀನೇ ಮಗು, ಸಾಕಲ್ವಾ?